ಶಿವಮೊಗ್ಗದ ಮಹಾನಗರ ಪಾಲಿಕೆಯಲ್ಲಿ ಈ ಸ್ವತ್ತಿಗೆ ಸಂಬಂಧಿಸಿದಂತೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರಾದ ಕವಿತಾ ಯೋಗಪ್ಪನವರು ಮಾತನಾಡಿ, ಈ ಸ್ವತ್ತು ಪ್ರಕ್ರಿಯೆ ಸುಲಭವಾಗಲಿದೆ. ಜನವರಿ 22ರ ಸುಮಾರಿಗೆ ಶಿವಮೊಗ್ಗದಲ್ಲಿ 3 ವಲಯ ಕಚೇರಿಗಳು ಆರಂಭವಾಗಲಿವೆ ಎಂದು ತಿಳಿಸಿದರು. ಈ ಆಸ್ತಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ನಮ್ಮ ಸರ್ಕಾರದಿಂದ 17/10/2024ಗೆ ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿದ್ದಾರೆ. ಯಾವುದೇ ಒಂದು ಹೊಸ ಆಸ್ತಿ ನೋಂದಣಿ ಮಾಡಬೇಕಂದ್ರೆ PID ನಂಬರ್ ಬೇಕೇ ಬೇಕು. ಅದಕ್ಕೆ ಈ ಆಸ್ತಿ ಕಡ್ಡಾಯ ಅಂತ ಹೇಳಿ ಸರ್ಕಾರದಿಂದ ಆದೇಶ ಬಂದಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ಈ ಆಸ್ತಿಗೆ ಎಲ್ಲ ಅರ್ಜಿಗಳನ್ನ ತಗೊಂಡು ಈ ಆಸ್ತಿನ ಕೊಡ್ತಾ ಇದ್ದೀವಿ. ಒಂದು ಈ ಆಸ್ತಿ ಸರ್ಟಿಫಿಕೇಟ್ಗೆ 100 ರೂಪಾಯಿ ಅಂತ ನಿಗದಿ ಆಗಿದೆ, ಈಗಾಗಲೇ ಕೊಡ್ತಾ ಇದ್ದೀವಿ. ಬಟ್ ಈಗ ಹೊಸ ಏನು ಲೇಔಟ್ಗಳಾಗಿರ್ತಾವಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಈ ಆಸ್ತಿ ತಂತ್ರಾಂಶ ಏನಿದೆ ಅಲ್ಲ ಅದರಲ್ಲಿ ನಾವು ಖಾತೆ ಮಾಡಿ ಕೊಡೋದಕ್ಕೆ ಅವಕಾಶ ಇದೆ. ಬಟ್ ರೆವಿನ್ಯೂ ಸೈಟ್ಗಳು ಹಾಗೂ ಪಂಚಾಯತಿ ಖಾತೆಗಳು ಏನಿದಾವಲ್ಲ ಅದನ್ನ ಈ ಆಸ್ತಿಯಲ್ಲಿ ಕೊಡೋದಕ್ಕೆ ಅವಕಾಶ ಇಲ್ಲ. ಅದಕ್ಕೋಸ್ಕರನೇ ಕೆಲವೊಂದು ಗೊಂದಲಗಳನ್ನ ಸೃಷ್ಟಿ ಆಗ್ತಾ ಇದ್ದಾವೆ. ಸರ್ಕಾರದ ಹಂತದಲ್ಲಿ ಈಗಾಗಲೇ ಒಂದು ಜಂಟಿ ಕಾರ್ಯಪಡೆ 3 ಇಲಾಖೆ ಸಮನ್ವಯದಿಂದ ಆಗ್ತಾ ಇದೆ. RDPR ಇಲಾಖೆ, ಅರ್ಬನ್ ಡೆವಲಪ್ಮೆಂಟ್ ಇಲಾಖೆ ಹಾಗೂ ರೆವಿನ್ಯೂ ಡಿಪಾರ್ಟ್ಮೆಂಟ್ ವತಿಯಿಂದ ಒಂದು ಕೋಆರ್ಡಿನೇಷನ್ ಆಗಿ ಈಗ ಹೊಸದಾಗಿ ನಮಗೆ ಮಾರ್ಗಸೂಚಿಗಳನ್ನ ಕೊಡೋದಕ್ಕೆ ನಾವು ನಿರೀಕ್ಷೆಯಲ್ಲಿ ಇದ್ದೀವಿ. ಹಾಗೂ ಈಗೇನು ಈ ಆಸ್ತಿ ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈಗ ಸೆಂಟ್ರಲ್ ಆಫೀಸ್ ಇದೆ. ಈಗ ತುಂಬಾನೇ ಇಲ್ಲಿ ರಶ್ ಆಗ್ತಾ ಇರೋದ್ರಿಂದ ನಾವು ಮೂರು ಝೋನಲ್ ಆಫೀಸ್ನ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಯೋಚನೆ ಮಾಡಿದ್ದೀವಿ. ಈಗ ನಮ್ಮ ವಿನೋಬ್ ನಗರ, ಆಮೇಲೆ ರಿವರ್ ಫ್ರಂಟು ಹಾಗೂ ನಮ್ಮ ಏನು ಆಶ್ರಯ ಆಫೀಸ್ ಇದೆ ಅಲ್ಲ ಅಲ್ಲಿ ನಾವು ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ವಿ. 3 ಡಿಫ್ರೆಂಟ್ ವಲಯಕ್ಕೆ 3 ಸೆಪರೇಟ್ ಆಫೀಸು. ಸ್ಥಳೀಯರು ಅಲ್ಲೇ ಹೋಗಿ ಅರ್ಜಿಗಳನ್ನ ಕೊಟ್ಟು ಅವರು ಈ ಆಸ್ತಿನ ಒಂದು PID ನಂಬರ್ನ ತಗೊಂಡು ಖಾತೆ ಸರ್ಟಿಫಿಕೇಟನ್ನು ಪಡಿಬೋದಾಗಿದೆ. ಈಗಾಗಲೇ ಸ್ವಲ್ಪ ಇನ್ನೊಂದು ಕೆಲವೊಂದು ದಿವಸಗಳಲ್ಲಿ ಇನ್ನೂ ಒಂದು ಸ್ವಲ್ಪ ಎಲ್ಲ ಸರಳೀಕರಣ ಆಗ್ತಾ ಇರೋದ್ರಿಂದ ರೂಲ್ಸು A ಖಾತೆ ಹಾಗೂ B ಖಾತೆಗಳನ್ನ ಸರ್ಕಾರದ ಹಂತದಿಂದ ನಾವು ನಿರೀಕ್ಷೆ ಮಾಡ್ತಾ ಇದೀವಿ. ಹೊಸ ಸರ್ಕ್ಯುಲರು ಅದು ಆದ್ರೆ ನಾವು ರೆವಿನ್ಯೂ ಸೈಟು ಹಾಗೂ ಪಂಚಾಯತಿ ಖಾತೆಗಳಿಗೂ ಕೂಡ ಈ ಆಸ್ತಿಯನ್ನ ಖಾತೆ ಸರ್ಟಿಫಿಕೇಟ್ ಕೊಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಸಾರ್ವಜನಿಕರು ಎಲ್ಲಾನು ಒಂದು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಆಸ್ತಿ ಎಲ್ಲರಿಗೂ ಕಡ್ಡಾಯ ಇಲ್ಲ. ಯಾರ್ಯಾರು ಖಾತೆ ಚೇಂಜ್ ಮಾಡ್ಬೇಕಂತ ಅಂದ್ರೆ ಸೇಲ್ ಡೀಡು ಅಥವಾ ಯಾವುದೇ ಒಂದು ಕ್ರಯ ಆಗಲಿ ಅಥವಾ ದಾನಪತ್ರ ಆಗಲಿ ಮುಖಾಂತರ ಪರಭಾರೆ ಮಾಡಬೇಕಿದ್ರೆ ಅಷ್ಟೇ ಈ ಆಸ್ತಿ ಒಂದು ಖಾತೆ ಸರ್ಟಿಫಿಕೇಟ್ ಅವಶ್ಯಕತೆ ಇರುತ್ತೆ. ಈಗ ನೀವು ಈ ಆಸ್ತಿನ ಯಾವಾಗಾದ್ರೂ ಮಾಡಿಸ್ಬೋದು. ಈಗಲೇ ಏನು ಟೈಮ್ ಲಿಮಿಟ್ ಇಲ್ಲ. ಅದಕ್ಕೆ ಯಾವ್ದಾವ್ದು ಟ್ರಾನ್ಸಾಕ್ಷನ್ ಆಗ್ತಾ ಇಲ್ವೋ ನೀವು ಒಂದ್ ಸ್ವಲ್ಪ ಕೆಲವೊಂದು ತಿಂಗಳು ಆದ್ಮೇಲೆನೂ ಮಾಡಿಸ್ಬೋದು. ಏನು ರಶ್ ಇಲ್ಲ. ಆಮೇಲೆ